ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಕಷ್ಟಹರ ಚತುರ್ಥಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಜೊತೆಗೆ ಇವತ್ತಿನ ದಿನದ ವಿಶೇಷಗಳೇನು ಅಂತ ಕೂಡ ಗುರುಜಿ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ಒಂದು ವಿಚಾರದ ಕುರಿತು ಮಾತನಾಡೋದಕ್ಕೆ ಡಾಕ್ಟರ್ YSK ಆಚಾರ್ಯ ಗುರುಗಳು ಮತ್ತು ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯಚಕ್ಷುಷೇ ಶ್ರೇಯಃ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಧಧಾರಣೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಹಾಗಾಗಿ ಇವತ್ತಿನ ವಿಚಾರದ ಕುರಿತು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆಗಳೇನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಖಂಡಿತ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ವೀಕ್ಷಕ ಮಹಾಶಯರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದ ಎಲ್ಲ ರೈತ ಬಾಂಧವರಿಗೂ ಹಾಗೆ ದೇಶವನ್ನು ಕಾಯುವಂತಹ ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತುವಿನ ಮುಖ್ಯವಾಗಿ ಪುಷ್ಯಮಾಸದ ಕೃಷ್ಣ ಪಕ್ಷದ ಚೌತಿ ತಿಥಿ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಸಂಕಷ್ಟಹರ ಚತುರ್ಥಿ ದಿನ ಇರತಕ್ಕಂಥದ್ದು. ಇನ್ನು ಮಂಗಳವಾರ ಆಶ್ಲೇಷ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದಾಗಿದೆ. ಈ ಮಂಗಳವಾರ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಕುಜನ ದಿನವಾದದ್ದು. ಇನ್ನು ಆಶ್ಲೇಷ ನಕ್ಷತ್ರ ಅಂತಕ್ಕಂಥದ್ದು ಬುಧನ ನಕ್ಷತ್ರವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಬುಧ ಮತ್ತು ಕುಜರ ಸಂಯೋಜನೆ ಆದಾಗ ಏನು ನಮ್ಮ ಬದುಕಿನಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಂತಕ್ಕಂಥದ್ದು ಏನಪ್ಪ ಅಂದರೆ ಮುಖ್ಯವಾಗಿ ಈ ಸಾಲ ಬಾಧೆ. ಪ್ರತಿನಿತ್ಯವೂ ಕೂಡ ಸಾಲ ಋಣಕಾರಕನಾಗಿರ್ತಕ್ಕಂಥ ಕುಜನು ಬುಧನೊಟ್ಟಿಗೆ ಏನಾದರೂ ಆ ಒಂದು ಜಾತಕಾನುಸಾರದಲ್ಲಿ ಅವನೇನಾದರೂ ಅಸ್ತನಾಗಿದ್ದಾಗ ಆ ಬುಧನು ಅಸ್ತನಾಗಿ ಕುಜನ ಪ್ರಭಾವ ಕುಜನೇನಾದರೂ ಕೂಡ ಒಂದು ಮಾರ್ಗಸ್ಥಾನಗಳಲ್ಲಿದ್ದಾಗ ಈ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಋಣಬಾಧೆ ಅಂತಕ್ಕಂಥದ್ದು. ಸ್ವಾಮಿ ಗುರುಗಳೇ, ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಈ ಸಾಲದಿಂದ ಮುಕ್ತಿ ಆಗ್ತಾ ಇಲ್ಲ ಅಂತಕ್ಕಂಥವರು ಇವತ್ತಿನ ದಿವಸ ಮಂಗಳವಾರ ಆದುದರಿಂದ ಎರಡು ಆ ಒಂದು ಮೂರ್ತಿಗಳ ದರ್ಶನ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಇವತ್ತಿನ ಮಂಗಳವಾರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಕುಜನು. ಇವನಿಗೆ ಅಧಿದೇವತೆ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯೇಶ್ವರನು. ಹಾಗಾಗಿ ಬೆಳಗ್ಗೆ ಈ ಸಾಲದಿಂದ ಮುಕ್ತಿಯನ್ನು ಪಡಿಬೇಕಂತಕ್ಕಂಥವ್ರು ವಿಶೇಷವಾಗಿ 16 ಮಂಗಳವಾರಗಳ ಕಾಲ ಇವತ್ತಿನಿಂದ ಪ್ರಾರಂಭವನ್ನು ಮಾಡಿ, ಯಾಕಂದರೆ ಜ್ಞಾನಪ್ರದನಾಗಿರ್ತಕ್ಕಂಥ ಬುಧನ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರ ಯುಕ್ತವಾಗಿರೋದ್ರಿಂದ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಮನೆಯಿಂದ 2 ಬೆಲ್ಲದ ಹಚ್ಚನ್ನು ತಗೊಂಡೋಗಿ. ಒಂದು ಇಡೀ ಬೆಲ್ಲ, ನೀವು ಹಚ್ಚೇಬೇಕು ಅಂತೇನಿಲ್ಲ, ಬೆಲ್ಲವನ್ನು ಕೈ ಮುಷ್ಟಿಯಿಂದ ತಗೊಂಡೋಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಅನನ್ಯವಾಗಿ ಆ ಸುಬ್ರಹ್ಮಣ್ಯನ ಸ್ವಾಮಿಯ ಸನ್ನಿಧಾನಕ್ಕೆ ಹೋದಾಗ ನೀವು ಹೋಗುವಂಥ ಮಾರ್ಗ ಮಧ್ಯದಲ್ಲಿ ನಿಮಗೆ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳ್ಕೊಂಡ್ರೂ ಆಯಿತು, ಅಥವಾ ಶರವಣ ಭವಾಯ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡ್ರೂ ಆಯಿತು. ಯಾವುದು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಂತ್ರವನ್ನು ಉಚ್ಚರಿಸುತ್ತಾ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಈ ಬೆಲ್ಲ ನಿಮ್ಮ ಮೈಯ ಮುಷ್ಟಿಯಲ್ಲಿ ಏನಿದೆಯೋ ಈ ಬೆಲ್ಲವನ್ನು ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಉಪ್ಪು ಋಣಕಾರಕನಾದರೆ ಬೆಲ್ಲ ಮೋಕ್ಷಕಾರಕನು. ಹಾಗಾಗಿ ಸಾಕ್ಷಾತ್ ಪರಮೇಶ್ವರನ ಅಪರಾವತಾರವಾಗಿರ್ತಕ್ಕಂಥದ್ದೇ ಬೆಲ್ಲ. ಹಾಗಾಗಿ ಮೃತ್ಯು ಸಮಾನವಾದದ್ದನ್ನು ನಿವೃತ್ತಿ ಮಾಡ್ತಕ್ಕಂಥ ಈ ಬೆಲ್ಲವನ್ನು ಮುಷ್ಟಿಯಲ್ಲಿ ಹಿಡ್ಕೊಂಡು ಓಂ ಸುಬ್ರಹ್ಮಣ್ಯೇಶ್ವರಾಯ ಯೋಗಭೋಗೇಶ್ವರಾಯ ನಮಃ ಶಿವಾಯ, ಓಂ ಸುಬ್ರಹ್ಮಣ್ಯೇಶ್ವರಾಯ ಯೋಗಭೋಗೇಶ್ವರಾಯ ನಮಃ ಶಿವಾಯ ಈ ಮಂತ್ರನ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಕೈಯಲ್ಲಿ ಬೆಲ್ಲ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಕನಿಷ್ಠ ಒಂದು 33 ಸಲ ಈ ಮಂತ್ರವನ್ನು ದೇವಸ್ಥಾನದಲ್ಲಿ ಕೂತು ಪ್ರಾರ್ಥನೆ ಮಾಡಿಕೊಂಡು ಹೊರಗಡೆ ಬಂದು ಎಲ್ಲಾದರೂ ಕಪ್ಪು ಹಿರುವೆಗಳಿಗೆ ಅಥವಾ ಈ ಮರದ ಕೆಳಗಡೆ ಸುಬ್ರಹ್ಮಣ್ಯನ ಗಣದೇವತೆಗಳಂತ ಕರಿತೀವಿ ನಾವು, ಅರಳಿ ಮರದ ಕೆಳಗಡೆ ಕಪ್ಪು ಗೊದ್ದ ಅಂತ ಕರಿತೀವಿ. ಅದನ್ನು ಈ ಬೆಲ್ಲವನ್ನು ತಗೊಂಡೋಗಿ ಅಲ್ಲಿ ಹಾಕಿದಾಗ ಸಾಲದಿಂದ ಖಂಡಿತ ಶತಸಿದ್ಧವಾಗಿ ನಿಮಗೆ ಯಾವುದೋ ಒಂದು ಮಾರ್ಗ ಉಟ್ಕೊಳ್ಳುತ್ತೆ, ದುಡಿಮೆ ಹೆಚ್ಚಾಗುತ್ತೆ, ಸಾಲ ತೀರಿಸುವಂಥ ಎಲ್ಲ ಯೋಗ್ಯತೆಯು ಕೂಡ ಆ ಸುಬ್ರಹ್ಮಣ್ಯೇಶ್ವರನು ಯೋಗ ಭೋಗಪ್ರದನಾಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನು ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ.
ಮಾಡಿ ಒಳ್ಳೆಯದಾಗಲಿ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಜೊತೆಗೆ ಇದರ ಮಹತ್ವ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ. ಅಂದರೆ ಅತ್ಯಂತ ಗಣಪತಿಯನ್ನು ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಅಂತ ಹೇಳ್ತೀವಿ. ಮುದ ಅಂದರೆ ಮೋದಕ ಪ್ರಿಯನಾಗಿರ್ತಕ್ಕಂಥ ಗಣಪತಿಯ ಪ್ರಾರ್ಥನೆ ಸದಾ ವಿಮುಕ್ತಿ ಸಾಧನಂ. ಏನು ಸಾಧನೆ ನಾವು ಮಾಡ್ತಕ್ಕಂಥ ಕರ್ಮ ಕಾರ್ಯಾದಿಗಳಲ್ಲಿ ಸಾಧನೆ ಸಿಗಬೇಕು ಅಂದರೆ, ಯಶಸ್ಸು ಸಿಗಬೇಕು ಅಂದರೆ ಗಣಪತಿಯ ಅನುಗ್ರಹ ಬೇಕು. ಯಶಸ್ಸು ಅಂದರೆ ಏನು? ಎಲ್ಲ ರಂಗದಲ್ಲೂ ಕೂಡ, ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಯಶಸ್ಸು ಬೇಕಂತ ಕೋರ್ಕೊಳ್ತೀವಿ, ಓದಿನಲ್ಲಿ ಓದ್ತಾ ಇರತಕ್ಕಂಥವ್ರಿಗೆ ಯಶಸ್ಸು ಬೇಕು ಅಂತ ಕೋರ್ಕೊಳ್ತೀವಿ. ಈ ಯಶಸ್ಸನ್ನ ಕೊಡ್ತಕ್ಕಂಥ ಏಕಮೇವ ದೇವರು ಯಾವರಾದ್ರೂ ಇದ್ರೆ ಅದು ಸಾಕ್ಷಾತ್ ಗಣೇಶ. ಅದು ನಾವು ಗಣೇಶ, ಗಣಪತಿ, ಹೀಗೆ ಹಲವಾರು ರೀತಿಯಲ್ಲಿ ಲಂಬೋದರ, ಹೇರಂಬ, ವಿಕಟ, ವಿಘ್ನ ವಿನಾಶಕ, ಹೀಗೆ ಭಗವಂತನನ್ನ ಹಲವಾರು ನಾಮಗಳಲ್ಲಿ ಸಂಬೋಧನೆಯನ್ನು ಮಾಡ್ತೀವಿ. ವಕ್ರತುಂಡನಾಗಿರ್ತಕ್ಕಂಥವನು, ಅದರಲ್ಲೂ ಕೂಡ ಎಡಮುರಿ ಬಲಮುರಿ ಅಂತಕ್ಕಂಥ ಎರಡು ಗಣೇಶರಿದ್ದಾರೆ. ಇದರಲ್ಲೂ ಗಣೇಶನಲ್ಲಿ 33 ಸ್ವರೂಪಗಳಿದ್ದಾವೆ. ಈ 33 ಸ್ವರೂಪಗಳಲ್ಲಿ ಅತ್ಯಂತ ಶುಭಪ್ರದನಾಗಿರ್ತಕ್ಕಂಥವನು ಬಲಮುರಿ ಗಣಪತಿ ಆದರೆ, ಅತ್ಯಂತ ಶಕ್ತಿಪ್ರದನಾಗಿರ್ತಕ್ಕಂಥವನು ಎಡಮುರಿ ಗಣಪತಿ. ಸಹಜವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಎಡಮುರಿ ಗಣಪತಿ ಆರಾಧನೆ ಇರ್ತಕ್ಕಂಥದ್ದಾಗುತ್ತೆ. ಬಲಮುರಿ ಅಂದರೆ ಶುದ್ಧತೆ ಜಾಸ್ತಿ ಅಂತಕ್ಕಂಥದ್ದಷ್ಟೇ. ಜೊತೆಗೆ ಸಂಕಷ್ಟರ ಚತುರ್ಥಿ, ಅದು ಇವತ್ತಿನ ವಿಶೇಷತೆ. ಸಂಕಷ್ಟ ಅಂದ್ರೆ ಏನು? ಸರ್ವ ವಿಧದಲ್ಲೂ ಕೂಡ ಕಷ್ಟಾದಿಗಳಿದೆ ಮನೆಯಲ್ಲಿ ಎಲ್ಲ ಅವನಿಗೆ. ಯಾಕಂದ್ರೆ ಭಗವಂತನಾದಂತಹ ಗಣಪತಿಗೆ 2 ಸ್ವರೂಪಗಳಿದ್ದಾವೆ, ಸಿದ್ಧಿ ಮತ್ತೆ ಬುದ್ಧಿ ಅಂತಕ್ಕಂಥ. ಆ ಸಿದ್ಧಿಪ್ರದನಾಗಿರ್ತಕ್ಕಂಥ ಗಣೇಶನನ್ನ, ಬುದ್ಧಿಪ್ರದನಾಗಿರ್ತಕ್ಕಂಥ ಗಣೇಶನನ್ನ ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮುದ್ರೆ. ಯಾಕೆ? ಮಕ್ಕಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಏನು ಮುದ್ರೆ ಬೇಕು? ಆ ಮುದ್ರೆ ಗಣಪತಿಯ, ಮುಖ್ಯವಾಗಿ ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಗಣಪತಿ ಮುದ್ರೆಯನ್ನ ನೀವು ಇವತ್ತಿನ ದಿನ ಪ್ರಾರಂಭ ಮಾಡಿ, ಬಹಳ ಅತ್ಯಂತ ಸುಲಭವಾಗಿದೆ, ಏನು ತುಂಬ ಕಷ್ಟಕರವಾದಂಥ ಮುದ್ರೆ ಅಲ್ಲ. ನಮಗೆ ಮುದ್ರಾಲೋಕದಲ್ಲಿ ನಮಗೆ ಗೊತ್ತಿದೆ, ದೇಹದ ಎಲ್ಲ ಆಯವ್ಯಯಗಳನ್ನು ಕೂಡ ಸರಿಪಡಿಸಿಕೊಳ್ಳುವಂತಹ ಶಕ್ತಿ ಮುದ್ರೆಗಳಿಗಿದೆ. ಈ ಜ್ಞಾನ ಮುದ್ರೆ, ಚಿನ್ ಮುದ್ರೆ, ಹೀಗೆ ಆಕಾಶ ಮುದ್ರೆ, ದೇವ ಮುದ್ರೆ, ಶಂಖ ಮುದ್ರೆ, ಚಕ್ರ ಮುದ್ರೆ, ಕೂರ್ಮ ಮುದ್ರೆ, ಹೀಗೆ ಹಲವಾರು ಮುದ್ರೆಗಳಿದ್ದಾವೆ. ಇದರಲ್ಲಿ ಗೌಪ್ಯ ಗಣಪತಿ ಮುದ್ರೆ ಅಂತಕ್ಕಂಥದ್ದು ಒಂದು ಮುದ್ರೆ ಇದೆ. ಈ ಸಂಕಷ್ಟರ ಚೌತಿ ದಿವಸ ಯಾಕೆ ಅಂದರೆ, ಚೌತಿಗೆ ಗಣಪತಿಗೂ ವಿಶೇಷತೆ ಇದೆ. ನಾನು ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತಿನ ಈ ಒಂದು ಸುದಿನದಲ್ಲಿ ಮುಖ್ಯವಾಗಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಷ್ಟು ಓದಿದ್ರು ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ, ಅವ್ರು ಓದ್ತಾ ಇಲ್ಲ, ಎಷ್ಟು ಓದಿದ್ರು ಜ್ಞಾಪಕ ಶಕ್ತಿ ಕಡಿಮೆ ಇದೆ ಅಂತಕ್ಕಂಥವ್ರು ಈ ಸಣ್ಣ ಪ್ರಯೋಗವನ್ನ ಅವ್ರು 24 ದಿನಗಳ ಕಾಲ ಮಾಡಲಿ. ಅದಾದ ಮೇಲೆ ಅವ್ರಿಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ಕಂಟಿನ್ಯೂ ಮಾಡಬಾರ್ದಂತ ಏನಿಲ್ಲ. ಅಂದ್ರೆ ಒಂದೇ ಸಮಯ ನಿರ್ಧಾರ ಮಾಡಿಕೊಂಡ್ರೆ ಅದು ಬಹಳ ಮುಖ್ಯ. ಯಾಕಂದ್ರೆ ಏನೇ ಆದ್ರೂ ನಾವು ಊಟ ಒಂದು ನಿಯಮಿತವಾದಂಥ ಒಂದು ನಿಯಮ ಅಂತ ಇರ್ತಕ್ಕಂಥ, ನಿಯಮಿತವಾಗಿ ಅದನ್ನ ಆ ಸಮಯಕ್ಕೆ, ಒಂದೇ ಸಮಯಕ್ಕೆ ಇದನ್ನು ಮಾಡೋದ್ರಿಂದ ಜ್ಞಾನ ವೃದ್ಧಿ ಆಗುತ್ತೆ. ಯಾಕಂದ್ರೆ ಗಣೇಶ ಬುದ್ಧಿಕಾರಕನು, ಮೂಲಾಧಾರ ಚಕ್ರಕ್ಕೆ ಅವನ ಅಧಿಕಾರಕನಾದರೂ ಕೂಡ ಮೂಲಾಧಾರದಿಂದ ಪ್ರಾರಂಭವಾಗುವಂಥ ಪ್ರತಿಯೊಂದು ಬೆಳಕಿಗೂ ಕೂಡ ಗಣಪತಿಯೇ ಕಾರಣೀಭೂತನಾಗಿರ್ತಾನೆ. ಹಾಗಾಗಿ ಈ ಮುದ್ರೆಯನ್ನ ಗಣಪತಿ, ವಿಶೇಷವಾಗಿ ಗಣಪತಿಯ ಗುಪ್ತ ಮುದ್ರೆ ಅಂತ ಕರಿತೀವಿ. ಏನು ಗುಪ್ತ ಅಂದರೆ ಅಧೋ ಮುದ್ರಾ, ಊರ್ಧ್ವ ಮುದ್ರಾ ಅಂತಕ್ಕಂಥದ್ದು 2 ಮುದ್ರೆಗಳಿದೆ. ಏನಿಲ್ಲ, ಏನಪ್ಪ ಅಂದ್ರೆ ಬಹಳ ಸಿಂಪಲ್ಲು. ಇದನ್ನ ಹೀಗೆ, ಈ ಕೊಕ್ಕಿ ಬರುತ್ತಲ್ವಾ, ಈಗ ಹಾಕ್ಕೊಬೇಕು. ಹೀಗೆ ಕೊಕ್ಕಿ ಹಾಕ್ಕೊಂಡು ಇದನ್ನ ಹೀಗೆ ಬಂಧನ ಮಾಡಿ, ಹೀಗೆ ತಲೆಯಿಂದ ಕನಿಷ್ಠ ಒಂದು 20 ಸೆಂಟಿಮೀಟರ್ ಅಂದರೆ ಒಂದು 20 ಇಂಚು ಅಲ್ಲ 20 ಸೆಂಟಿಮೀಟರ್ ಉದ್ದಕ್ಕೆ ನೀವು ಅದನ್ನು ಸಾಧಿಸಬೇಕು. ಕೈ ಸರಾಗವಾಗಿ ಹೀಗಿರಬೇಕು. ಹೀಗಿಟ್ಕೊಂಡು ಓಂ ಶ್ರೀಂ ರೀಂ ಗಂ ಗಣಪತಯೇ ನಮಃ, ಓಂ ಶ್ರೀಂ ರೀಂ ಶ್ರೀಂ ಗಂ ಗಣಪತಯೇ ನಮಃ, ಓಂ ಶ್ರೀಂ ರೀಂ ಶ್ರೀಂ ಗಂ ಗಣಪತಯೇ ನಮಃ ಅಂತೇಳಿ 24 ಸಲ ಇಲ್ಲಿ ಆ ಮಂತ್ರ ಹೇಳ್ಕೊಂಡು ನಂತರ ನಾಭಿ ಮೇಲೆ ತರಬೇಕು. ಇದು ಇಲ್ಲಿ ಹೀಗೆ ಇದನ್ನ ನೇರವಾಗಿ ನಾಭಿ ಮೇಲೆ ತಂದು ಈ ನಾಭಿ ಅಂತಕ್ಕಂಥದ್ದಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಇದನ್ನ ಭದ್ರವಾಗಿ ಸುಭದ್ರವಾಗಿ ಇಟ್ಕೊಂಡು ಓಂ ಶ್ರೀಂ ರೀಂ ಶ್ರೀಂ ಗಂ ಗಣಪತಯೇ ನಮಃ, ಓಂ ಶ್ರೀಂ ರೀಂ ಶ್ರೀಂ
ಗಂ ಗಣಪತಯೇ ನಮಃ ಅಂತೇಳಿ ಅನೇಕಾನೇಕ ಸಮಸ್ಯೆಗಳಿದ್ದಂಥವರು ಕೂಡ ಸಾಲಬಾಧೆಯಿಂದ ವಿಮೋಚನೆ ಸಿಗಬೇಕು, ವಿದ್ಯೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಡಚಣೆಗಳು ದೂರ ಆಗಬೇಕು, ಹೀಗೆ ನಿಮ್ಮ ಎಲ್ಲ ಮನಸ್ಸಿನ ಸಂಕಲ್ಪಾದಿಗಳನ್ನು ಈ ಒಂದು ಸಂಕಷ್ಟ ಹರ ಅಂದರೆ ಯಾವ ಕಷ್ಟಗಳನ್ನು ಹರಣ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದೆಯೋ ಆ ಹರಾದಿಗಳಿಂದ ವಿಮೋಚನೆಯನ್ನು ಸಿಗುವುದರ ಮುಖಾಂತರ ನಿಮ್ಮ ಬದುಕಿಗೆ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲವನ್ನು ಆನಂದಿಸುವ ಸಲುವಾಗಿ ಈ ಒಂದು ಮುದ್ರೆಯನ್ನು ಊರ್ಧ್ವ ಮುದ್ರಾ ಅಧೋ ಮುದ್ರಾ ಅಂತಕ್ಕಂಥದ್ದು, ಇದನ್ನು ಕೆಳಭಾಗದಲ್ಲಿ ಇರ್ತಕ್ಕಂಥದ್ದಕ್ಕೆ ಅಧೋ ಮುದ್ರಾ ಅಂತೀವಿ, ಊರ್ಧ್ವ ಮುದ್ರಾ. ಈ ಎರಡು ಮುದ್ರೆಗಳನ್ನು ಪ್ರತಿನಿತ್ಯವೂ ಕೂಡ ನಿಯಮಿತವಾಗಿ ಇವತ್ತಿನಿಂದ ಪ್ರಾರಂಭವನ್ನು ಮಾಡಿ ಓಂ ಶ್ರೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಅದ್ಯಾವೆಲ್ಲ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಸಂಕಷ್ಟರ ಚತುರ್ಥಿ ಅಂದರೆ ಮುಖ್ಯವಾಗಿ ಈ ಸಂಕಷ್ಟ ಹರ ಅಂತಕ್ಕಂಥದ್ದು ವಿಮೋಚನೆ ಆಗ್ತಕ್ಕಂಥ ವಿಶೇಷವಾದಂಥ ದಿನ. ಇದರಲ್ಲಿ ಏನಪ್ಪ ಅಂದರೆ ಪ್ರತಿನಿತ್ಯವೂ ಕೂಡ ಪ್ರತಿ ಮಾಸದಲ್ಲೂ ಕೂಡ ಗಣಪತಿಯ ಸಂಕಷ್ಟರ ಚತುರ್ಥಿ ಅಂತ ಬರುತ್ತೆ. ಚೌತಿ ದಿವಸ ವಿಶೇಷವಾಗಿ, ಯಾಕೆಂದರೆ ಚಂದ್ರನು ಪಂಚಮ ಅಂದರೆ ನಾಳೆ ಪಂಚಮಿ ಬರುತ್ತೆ, ಪಂಚಮಿಯಿಂದ ಕ್ಷೀಣನಾಗ್ತಾನೆ. ಚೌತಿ ತನಕ ಶುದ್ಧ ಪಂಚಮಿಯಿಂದ ಬಹುಳ ಚೌತಿ ತನಕ ಚಂದ್ರನು ಪೂರ್ಣವಾಗಿರ್ತಾನೆ. ಈ ಪಂಚಮಿಯಿಂದ ಚಂದ್ರನು ಕ್ಷಯವಾಗ್ತಾನೆ. ಹಾಗಾಗಿ ಈ ಕ್ಷಯ ದಿನಗಳು ಅಂತಕ್ಕಂಥದ್ದು ಏನಿದೆಯೋ ಈ ಕ್ಷಣ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥ ಸಮಯಕ್ಕೆ ನಾವು ಚಂದ್ರೋದಯ ಅಂತ ಕರಿತೀವಿ. ನಾವು ಮುಂದೆ ಇನ್ನೂ ಅದನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಹಾಗಾಗಿ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಗಣಪತಿಗೆ ಅಂಗಾರಕ ಚೌತಿ ಬಂದಾಗ ಉಪವಾಸ ಇದ್ದು ಸಾಧ್ಯವಾದವರು, ಸಾಧ್ಯವಾಗದೇ ಇರತಕ್ಕಂಥವ್ರು ಫಲಹಾರಾದಿಗಳನ್ನು ಸ್ವೀಕಾರ ಮಾಡಬಹುದು, ಸಾತ್ವಿಕ ಆಹಾರವನ್ನು ಸ್ವೀಕಾರವನ್ನು ಮಾಡಬಹುದು. ಗಣಪತಿಗೆ ಇವತ್ತು ಸಾಧ್ಯವಾದಷ್ಟು ನಾನು ತಿಳಿಸಿದಂಥ ಮಂತ್ರವನ್ನು ಉದ್ಘೋಷ ಮಾಡುತ್ತಾ ಆ ಮುದ್ರೆಯನ್ನು ಪ್ರಾರಂಭ ಮಾಡಿ, ಮುದ್ರೆ ಗಣಪತಿ ದೇವಸ್ಥಾನದಲ್ಲೇ ಹೋಗಿ ಮಾಡಬೇಕಂತೇನಿಲ್ಲ, ಮನೆಯಲ್ಲೇ ಶುಚಿರ್ಭೂತರಾಗಿ ಮನೆಯಲ್ಲಿ ಕೂತ್ಕೊಂಡು ಕೂಡ ಆ ಮುದ್ರೆಯನ್ನು ಮಾಡ್ಬೋದು. ಪ್ರಾರಂಭ ಮಾಡಿ ಇವತ್ತಿನ ಸಾಧ್ಯವಾದಷ್ಟು ಗಣಪತಿಯ ಸನ್ನಿಧಾನಕ್ಕೆ ಸಾಕಷ್ಟು, ಯಾಕಂದ್ರೆ ಎಲ್ಲ ಗಣದೇವತೆಗಳಿಗೆ ಅಧಿಕಾರಕನಾಗಿರ್ತಕ್ಕಂಥವನ ಗಣಪತಿ. ಗಣ ಅಂದ್ರೆ ನಮ್ಮ ಬದುಕು ಅಂತಕ್ಕಂಥದ್ದು. ಈ ಪ್ರತಿಕ್ಷಣ ಅಂತ ನಾವು ಕ್ಷಣಕ್ಕೂ ಅಂತ ನಾವು ಕರಿತೀವಿ, ಹಂಗೆ ಗಣಕ್ಕೂ ಅಂತಕ್ಕಂಥದ್ದು. ಈ ಗಣ ಅಂತಕ್ಕಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅಂದ್ರೆ ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ, ಗಂಟೆ ಬಾರಿಸ್ತೀವಿ. ಗಂಟೆ ಅಂತಕ್ಕಂಥದ್ದು ಯಾಕಂದ್ರೆ ಎಚ್ಚರಿಸುವುದು ಅಂತ, ದೇವರನ್ನ ನಮ್ಮ ಜಾಗೃತ ಮನಸ್ಥಿತಿಯನ್ನ ಎಚ್ಚರ ಮಾಡತಕ್ಕಂಥದ್ದು ಗಂಟೆ. ಹಾಗೆ ಈ ಗಣ ಅಂತಕ್ಕಂಥದ್ದು, ಗಣದೇವತೆಗಳು ಅಂತಕ್ಕಂಥವ್ರು ನಿರಂತರವಾಗಿ ನಮ್ಮ ಜೊತೆ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ಲೀಡರ್ ಯಾರಪ್ಪ ಅಂದ್ರೆ ಒಂದು ಎಲ್ಲ ಟೀಮ್ಗೂ ಒಂದು ಲೀಡರ್ ಬೇಕೇ ಬೇಕಲ್ವಾ, ಅದಕ್ಕೆ ಗಣಪತಿ ಲೀಡರ್ ಆಗಿರ್ತಾನೆ. ಯಾಕಂದ್ರೆ ನಾವು ಸೂಕ್ಷ್ಮ ಸ್ವಭಾವನಾಗಿರ್ತಕ್ಕಂಥವನು ಗಣಪತಿ ತುಂಬಾ ಸೂಕ್ಷ್ಮ ಸ್ವಭಾವದವನು. ರಿದ್ಧಿ ಮತ್ತೆ ಸಿದ್ಧಿ ಅಂತಕ್ಕಂಥದ್ದು, ಅವನು ತುಷ್ಟಿ ಪುಷ್ಟಿ ಅಂತಕ್ಕಂಥ ಗಂಡ ಅವನು ಆಕ್ಚುಲಿ ಕೂಡ ಅವನು ಯಾವುದೋ ವಿದ್ಯಾ ಅರ್ಜನೆ ಸಲುವಾಗಿ 64 ವಿದ್ಯೆಗಳ ಅರ್ಜನೆ ಸಲುವಾಗಿ ಅವನು ಕೂಡ ವಿವಾಹವನ್ನಾಗಿರ್ತಕ್ಕಂಥ ನಿದರ್ಶನಗಳು ಇರ್ತಕ್ಕಂಥದ್ದಿದೆ. ಹಾಗಾಗಿ ಆ ಗಣಪತಿ ರಿದ್ಧಿ ಮತ್ತೆ ಸಿದ್ಧಿ ಅಂತಕ್ಕಂಥ ತನ್ನ ಸಮೇತದಲ್ಲಿ ಇರ್ತಕ್ಕಂಥವನಾಗಿರ್ತಾನೆ. ಹಾಗಾಗಿ ಆ ಗಣಪತಿಯನ್ನು ಇವತ್ತಿನ ಸಂಕಷ್ಟರ ಚತುರ್ಥಿಗೆ ನಾವು ಅದರಲ್ಲೂ ಕೂಡ ವಿಶೇಷವಾಗಿ ಈ ಏನು ಧನುರ್ಮಾಸದಲ್ಲಿ ಅಂಗಾರಕ ಚೌತಿ ಇನ್ನೊಂದಷ್ಟು ವಿಶೇಷತೆ. ಯಾಕೆ? ಗುರು ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಗುರು ಎಲ್ಲಿದ್ದಾನೆ? ಧನುರಾಶಿಯಲ್ಲಿ ಇದ್ದಾನೆ. ಹಾಗಾಗಿ ಧನುರಾಶಿ ಗುರುಗೆ ನಮ್ಮ ಧಾನ್ಯಗಳಲ್ಲಿ ಕಡಲೆಕಾಳು ಬಹಳ ವಿಶೇಷ. ಹಾಗೆ ಗಣಪತಿಗೆ ನಾವು ಗಣಪತಿ ಹಬ್ಬದ ದಿನಗಳಲ್ಲಿ ಏನ್ ಮಾಡ್ತೀವಿ, ಗಣಪತಿ ಇದು ಕಡಲೆ ಸೊಂಡ್ಲು ನಾವು ಮಾಡ್ತೀವಿ, ಅದಕ್ಕೆ ನಾವು ಕಡಲೆ ಉಸ್ಲಿ ಅಂತ ನಾವು ಕರಿತೀವಿ. ಆ ಕಡಲೆ ಉಸ್ಲಿ ಇವತ್ತಿನ ದಿವಸ ಗಣಪತಿಗೆ ಅರ್ಚನೆ ಮಾಡಿಸಿ, ಅಂದ್ರೆ ಗಣಪತಿಗೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿಸಿ ಅದನ್ನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚೋದ್ರಿಂದ ಗುರು ಏನಕ್ಕೆ ಕಾರಕನಪ್ಪ ಅಂದ್ರೆ ಧನಕಾರಕನು. ಧನಮೂಲಮಿದಂ ಜಗತ್ ಅಂತ. ಈ ಜಗತ್ತಿಗೆ ಮೂಲ ಯಾವುದಪ್ಪ ಅಂದ್ರೆ ಭೂಮಿ ಮೇಲೆ ಎಲ್ಲ ಜೀವ ಸಂಕುಲಾದಿಗಳು ಇರ್ಲಿಕ್ಕೆ ನೀರಿನ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಮನುಷ್ಯನು ಬದುಕಲಿಕ್ಕೆ ಜಗತ್ತಿನಲ್ಲಿ ಪ್ರಪಂಚದೊಡನೆ ಅವನು ಸಂಚಾರವನ್ನು ಮಾಡಬೇಕಾದ್ರೆ ಅವನಿಗೇನು ಬೇಕು? ದುಡ್ಡು ಬೇಕು. ಆ ದುಡ್ಡಿಗೆ ಅಧಿಕಾರಕನೇ ಯಾರಪ್ಪ ಅಂದ್ರೆ ಮುಖ್ಯವಾಗಿ ಗುರುವಾಗಿರ್ತಾನೆ. ಹಾಗಾಗಿ ಈ ಕಡಲೆಕಾಳನ್ನ ನೀವು ಗಣಪತಿಗೆ ಇವತ್ತಿನ ದಿವಸ ನೈವೇದ್ಯವನ್ನು ಮಾಡಿಸೋದ್ರಿಂದ 4 ಜನಕ್ಕೆ ಹಂಚೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಬದುಕಿನಲ್ಲಿ ಸಾಲಬಾಧೆ ವಿಮೋಚನೆ. ಈಗ ಸಾಲ ತೀರಿಸ್ಬೇಕಂದ್ರೆ ಏನ್ ಬೇಕು? ನಿಮ್ಗೆ ದುಡ್ಡಿನ ಒಳಹರು ಬೇಕು.
ಹೊರಹರಿವು ಜಾಸ್ತಿ ಹೋಗ್ತಾ ಇದೆ, ಒಳಹರಿವು ಹೊರಗಡೆ. ನಮ್ಗೆ ಈಗ ನೀರನ್ನು ಬಿಡಬೇಕಾದ್ರೆ ಇಷ್ಟು ಕ್ಯೂಸೆಕ್ಸ್ ಅಂತ ನಾವು ಬಿಡ್ತೀವಲ್ಲ, ಹಾಗೆ ಒಳಹರಿವಿನ ಕ್ಯೂಸೆಕ್ಸ್ ಜಾಸ್ತಿ ಆಗ್ಬೇಕು. ಅದಕ್ಕೆ ಪೂರಕವಾಗಿ ಶಕ್ತಿಯನ್ನು ತುಂಬತಕ್ಕಂಥವನು ಗಣಪತಿ, ಶಕ್ತಿ ಗಣಪತಿ ಅಂತ ಕೂಡ ಕರಿತೀವಿ ನಾವು. ಈ 33 ಗಣಪತಿ ಹೆಸರುಗಳಲ್ಲಿ ಶಕ್ತಿ ಗಣಪತಿ, ಏರಂಬ ಗಣಪತಿ, ಹೀಗೆ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಮಯಾಚಿತವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಆ ಗಣಪತಿಯನ್ನ ಸಂಕಷ್ಟರ ಚತುರ್ಥಿ ದಿವಸ ವಿಶೇಷವಾಗಿ ಅಂಗಾರಕ ಚೌತಿ ಅಂದ್ರೆ, ಚೌತಿಗೆ ಅಧಿಕಾರಕನ ಯಾರಪ್ಪ ಅಂದ್ರೆ ಗಣಪತಿ. ಅವನೊಟ್ಟಿಗೆ ಯಾರಿದ್ದಾನೆ? ಕುಜನಿದ್ದಾನೆ, ಭೂಮಿಕಾರಕನು. ಈ ಭೂಮಿ ಮೇಲೆ ಬಂದ್ಮೇಲೆ ತಾನೆ ನಮಗೆಲ್ಲ ಸಮಸ್ಯೆಗಳು ಬರ್ತಕ್ಕಂಥದ್ದು. ಈ ಸಮಸ್ಯೆಗಳೆಲ್ಲ ವಿಮೋಚನೆ ಮಾಡ್ತಕ್ಕಂಥ ಯಾವುದಾದ್ರೂ ಸಂಕಷ್ಟರ ಚತುರ್ಥಿ ಇದ್ರೆ ಅದು ಒಂದು ವರ್ಷದಲ್ಲಿ 12 ಸಂಕಷ್ಟರ ಚತುರ್ಥಿಗಳು ಬರುತ್ತೆ. ಅದರಲ್ಲಿ ವಿಶೇಷವಾಗಿ 4 ಅಥವಾ 3, ಒಂದೊಮ್ಮೆ 2 ಬರುತ್ತೆ, ಒಂದೊಮ್ಮೆ 3 ಬರುತ್ತೆ. ಇಷ್ಟು ಮಾತ್ರ ಅಂಗಾರಕ ಚೌತಿ ಬರುತ್ತೆ. ಈ ಅಂಗಾರಕ ಅಂದ್ರೆ ಕುಜನನ್ನ 3 ಭಾಗಗಳಾಗಿ ನೋಡ್ತೀವಿ ನಾವು, ಮಂಗಳ, ಕುಜ ಮತ್ತೆ ಅಂಗಾರಕ ಅಂತಕ್ಕಂಥದ್ದು. ಮಂಗಳನು ಬೇರೆ, ಕುಜನ ಬೇರೆ, ಅಂಗಾರಕನ ಬೇರೆ. ಹಾಗಾಗಿ ಮಂಗಳಮಯವಾದಂಥ ಬದುಕನ್ನ ನಿಮಗೆ ಬೇಕು ಅಂದ್ರೆ ಈ ಅಂಗಾರಕನ ಚೌತಿಯ ದಿವಸ ನಿಮ್ಮ ಎಲ್ಲ ಕಷ್ಟ ನಷ್ಟಾದಿಗಳು ಸುಡಬೇಕು ಅಂದ್ರೆ ಅಂಗಾರಕನ ಚೌತಿಯ ದಿವಸ ಗಣಪತಿಯನ್ನ ಆರಾಧನೆ ಮಾಡಬೇಕು. ಸರಿ ಗುರುಜಿ, ಇನ್ನು ಅಂಗಾರಕ ಚೌತಿಯ ದಿನದಂದು ಗಣಪನನ್ನ ಆರಾಧನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಹಾಗಾಗಿ ಯಾವ ರೀತಿಯಾದಂತಹ ಪೂಜಾ ವಿಧಾನಗಳನ್ನ ಅನುಸರಿಸಬೇಕು ಗುರುಗಳೇ? ಪೂಜೆ ಅಂತಕ್ಕಂಥದ್ದು ಯಾಕೆಂದ್ರೆ ಷೋಡಶೋಪಚಾರ ಪೂಜಾ ಅಂತ ಕರಿತೀವಿ ನಾವು. 16 ತರದ ಭಗವಂತನಿಗೆ ಉಪಚಾರಾದಿಗಳು ಮಾಡ್ತಾರೆ. ಅದರಲ್ಲೂ ಕೂಡ ಇನ್ನು ನಾವು ಅಷ್ಟಾವಧಾನ ಸೇವೆ, ಮಂತ್ರಪುಷ್ಪ, ಆರತಿಗಳು, ಹೀಗೆ ಭಗವಂತನಿಗೆ ಆಯಾಯ ಸಂದರ್ಭಕ್ಕೆ ಕಾಲಮಾನಕ್ಕೆ ಆಗಮಶಾಸ್ತ್ರಾನುಸಾರದಲ್ಲಿ ಪಾಂಚರಾತ್ರ, ಶೈವ, ವೈಖಾನಸ ಅಂತಕ್ಕಂಥ ಆಗಮ ಪದ್ಧತಿಗಳಲ್ಲಿ ಪೂಜಾ ವಿಧಾನಗಳು ನಡೀತಾ ಇರತಕ್ಕಂಥದ್ದಾಗುತ್ತೆ. ಅದು ದೇವಾಲಯಗಳಿಗೆ ಸೀಮಿತವಾದದ್ದು. ಮನೆಯಲ್ಲಿ ಹೇಗೆ ಮಾಡಬೇಕು? ಇವತ್ತಿನ ದಿವಸ ಗಣಪತಿಯನ್ನ ಯಾವುದಾದ್ರೂ ಈ ಎಕ್ಕದ ಮರ ಬರುತ್ತೆ, ಎಕ್ಕದ ಮರ ಗಿಡ ಅಲ್ಲ, ಅದರಲ್ಲಿ ಅಲ್ಗೆಗಳು ಸಿಗುತ್ತೆ, ಎಕ್ಕದ ಗಣಪತಿ ಅಂತ ಇರುತ್ತೆ. ಆ ಎಕ್ಕದ ಗಣಪತಿ ಅಥವಾ ಯಾವುದೂ ಇಲ್ಲ ಅಂದ್ರೆ ಮುತ್ತಗದ ಎಲೆಯಲ್ಲಿ ಇವತ್ತಿನ ದಿವಸ ಮನೆಯಲ್ಲಿ ಅಂಗಾರಕನ ಚೌತಿ ದಿವಸ ಗಣಪತಿಯನ್ನ ಮುತ್ತಗದ ಎಲೆಯ ಮೇಲೆ ಸ್ಥಾಪನೆ ಮಾಡಬೇಕು. ಒಂದು ಸಣ್ಣ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಕೂಡ ಗಣಪತಿ ವಿಗ್ರಹ ಇದ್ದೇ ಇರುತ್ತೆ. ಆದ್ರೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ಮುತ್ತಗದ ಎಲೆಯ ಮೇಲೆ ಗಣಪತಿಯನ್ನ ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿ ಒಂದು ದೀಪವನ್ನು ಹಚ್ಚಿಟ್ಟು ಗಣಪತಿ ಅಷ್ಟೋತ್ರ ಎಲ್ರಿಗೂ ಬರುತ್ತೆ. ಯಾವುದು ಬರಲಿಲ್ಲ ಅಂದ್ರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದಾ ಅಂತೇಳಿ ಇದು ಎಲ್ರಿಗೂ, ಎಲ್ಲ ಮಕ್ಕಳಿಗೂ ಕೂಡ ಬರುತ್ತೆ. ಈ ಮಂತ್ರನ ಅವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಅವರು ಯಥಾಶಕ್ತಿ ಅಂತಕ್ಕಂಥದ್ದು ಯಥಾಶಕ್ತಿಯುತವಾಗಿ ಶ್ರದ್ಧೆ ಭಕ್ತಿಯಿಂದ ಗಣಪತಿಗೆ ಒಂದು ಇವತ್ತೇನಪ್ಪ ಅಂದ್ರೆ ಕಡಲೆ ಅಥವಾ ಬೆಲ್ಲವನ್ನ ಮಿಶ್ರಣವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು, ಉಗ್ಗಿಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಈ ವ್ರತವನ್ನು ಮಾಡೋದ್ರಿಂದ, ಯಾಕಂದ್ರೆ ಅಮ್ಮನವರ ಮುಂದೆ ಎಲ್ಲರೂ ಕೂಡ ಅಮ್ಮನವರಿಗೆ ಸಾಕ್ಷಾತ್ಕಾರ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಮ್ಮ ಅಂದ್ರೆ ಜಗತ್ತಿಗೆ ಅವಳು ಎಲ್ಲವನ್ನು ಕೂಡ ತನ್ನ ಅಲ್ಲಿ ಇಟ್ಕೊಂಡಿರ್ತಕ್ಕಂಥವಳು ಅಂತ. ಹಾಗಾಗಿ ಗೃಹಿಣಿ ಅಂತಕ್ಕಂಥದ್ದು ಆ ಮನೆಯ ತಾಯಿ ಆದುದರಿಂದ ಆ ಗೃಹಿಣಿ ಹೆಣ್ಣು ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮುಖ್ಯವಾಗಿ ಗಣಪತಿ ಆರಾಧನೆ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳಿಂದ ನಿವೃತ್ತಿ ಆಗುತ್ತೆ. ಗಂಡನ ಆರ್ಥಿಕ ಸಮಸ್ಯೆ ವೃದ್ಧಿ ಆಗುತ್ತೆ. ಶಾರೀರಿಕವಾಗಿ ಮನಸ್ಸಿನಲ್ಲಿ, ಯಾಕಂದ್ರೆ ಗಂಡ ಹೆಂಡತಿರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಾ ಇರ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಗಂಡ ಹೆಂಡತಿರು, ಗಣಪತಿಗೆ ಮದುವೆ ಆಗಿದೆ, ಆದ್ರೆ ಆ ಸಿದ್ಧಿ ಮತ್ತೆ ಬುದ್ಧಿಪ್ರದರಾಗಿರ್ತಕ್ಕಂಥ ಸಿದ್ಧಿರಿದ್ದಿ ಇಬ್ರು ಕೂಡ ಗಣಪತಿಯ ದೇಹದಲ್ಲಿ ಐಕ್ಯರಾಗಿದ್ದಾರೆ. ಅವರೆಲ್ಲೂ ಹೊರಗಡೆ ಜಗತ್ತಿನಲ್ಲಿ ಇಲ್ಲ, ಹೊರಗಡೆ ಅವರಿಗೆ ಸದೃಶ್ಯತೆ ಇಲ್ಲ. ಹಾಗಾಗಿ ನಮ್ಮ ವೈಮನಸ್ಸುಗಳು, ಸಂಸಾರದಲ್ಲಿರ್ತಕ್ಕಂಥ ವೈಮನಸ್ಸುಗಳೇನಿದ್ದಾವೋ ಆ ವೈಮನಸ್ಸುಗಳಿಂದಲೂ ಕೂಡ ಗೃಹಿಣಿಯರು ಈ ಆರಾಧನೆ ಮಾಡೋದ್ರಿಂದ ಸಂಪನ್ನವಾಗುತ್ತೆ. ಯಾಕಂದ್ರೆ ಎಲ್ಲ ಕೂಡ ವಿಘ್ನಾದಿಗಳು ಬರ್ತಾ ಇದೆ ಅಂತಕ್ಕಂಥದಕ್ಕೆ ಮನಃಕಾರಕನು ಇವತ್ತು ಚಂದ್ರನ ಕ್ಷೀಣ ಆಗ್ತಾನೆ. ಮನಃಕಾರಕನಾಗಿರ್ತಕ್ಕಂತಹ ಚಂದ್ರನು ಇವತ್ತಿನಿಂದ ಕ್ಷೀಣ ಆಗ್ತಾನೆ, ಅಂದ್ರೆ ಅತಿ ಕ್ಷಯವಾಗಿ ಕ್ಷೀಣ ಆಗ್ತಾನೆ. ಅಮಾವಾಸ್ಯೆ ಅಷ್ಟೊತ್ತಿಗೆ ಎಲ್ಲ ಕೂಡ ಸಂಪೂರ್ಣವಾಗಿ ಚಂದ್ರ ಇಲ್ಲಿ ಭೂಮಿ ಮೇಲೆ ನಮ್ಗೆ ಕಾಣಿಸೋದಿಲ್ಲ. ಇಲ್ಲಿ ಯಾಕಂದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತ ಇದ್ರೆ ಭೂಮಿಯ ಸುತ್ತ ಚಂದ್ರ ಸುತ್ತ ಇರ್ತಾನೆ. ಇದು ಆಸ್ಟ್ರಾನಮಿ ಅಂತಕ್ಕಂಥ ನಾವೇನು ಕರಿತೀವೋ ಅಸ್ಟ್ರಾಲಜಿಯಲ್ಲಿ ಕೂಡ ಅದನ್ನು ನಿರೂಪಣೆ ಮಾಡ್ತಕ್ಕಂಥವ್ರು. ಚಂದ್ರ ನಮಗೆ ಮುಖ್ಯವಾಗಿ ಚಂದ್ರನ ತಾಯಿ ಕಾರಕನಾದ್ರೆ ಸೂರ್ಯ ತಂದೆ ಕಾರಕನಾಗಿರ್ತಾನೆ. ಇವತ್ತಿನ ಅಂಗಾರಕ ಚೌತಿ, ಅಂಗಾರಕ ಅಂದ್ರೆ ಬೆಂಕಿ, ನಿವೃತ್ತಿ ಮಾಡ್ತಾನೆ ಅಂತಕ್ಕಂಥದ್ದು. ಈಗ ಕೆಲವರು ಜಾತಕದಲ್ಲಿ ಕುಜದೋಷ ಇರುತ್ತೆ. ಎಲ್ಲರೂ ಏನಂದ್ರೆ ಸಹಜವಾಗಿ ಇವರಿಗೆ ಕುಜದೋಷ, ಶವಾಯಿ ದೋಷ ಅಂತ ಕರಿತೀವಿ ತಮಿಳಲ್ಲಿ, ಕುಜದೋಷಮು ಅಂತಾರೆ. ಹಂಗೆ ಈ ಕುಜದೋಷ ಅಂತಕ್ಕಂಥದ್ರಲ್ಲಿ 3 ವಿಧಾನಗಳಿದ್ದಾವೆ. ಅದನ್ನ ಯಾವಾಗಾದ್ರೂ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸೋಣ. ಹಾಗಾಗಿ
ಈ ಕುಜದೋಷ ಇದ್ದಂಥವರು ಕೂಡ ಇವತ್ತಿನ ದಿವಸ ಮದುವೆ ಆಗ್ತಾ ಇಲ್ಲ. ಹೆಣ್ಮಕ್ಳು ಎಷ್ಟೋ ಪ್ರಯತ್ನ ಪಡ್ತಾರೆ, ಅತ್ಯಂತ ಸ್ಪೃದ್ರೂಪವಾಗಿರ್ತಾರೆ, ಎಲ್ಲ ಓದಿರುತ್ತೆ, ವಿದ್ಯೆ ಇರುತ್ತೆ, ಕೈ ತುಂಬ ಸಂಬಳ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಈ ಕುಜದೋಷ ಅವ್ರಿಗೆ ಜಾತಕದಲ್ಲಿ 4, 2, 4, 8, 6, 12ನೇ ಭಾವಗಳಲ್ಲಿ ಬಂದಾಗ ಇದೇನಾಗುತ್ತೆ, ಒಂದೊಂದು ಮನೆಯಲ್ಲಿದ್ದಾಗ ಒಂದೊಂದು ಸಮಯನ ನಾವು ತಗೊಳ್ತೀವಿ. ಕುಜದೋಷ ಬೇರೆ, ಅಂಗಾರಕ ದೋಷ ಬೇರೆ, ಮತ್ತೆ ಮಂಗಳ ದೋಷ ಬೇರೆ. ಹಾಗಾಗಿ ಆ ಕುಜದೋಷ ಇದ್ದಂಥವರು ಕೂಡ ಮದುವೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದಾಗತ್ತೆ. ಅಂಥವರು ಕೂಡ ಇವತ್ತಿನ ದಿವಸ ಗಣಪತಿಯ ಸನ್ನಿಧಾನದಲ್ಲಿ ಉಪವಾಸ ಇದ್ದು ಸಾಯಂಕಾಲ ಚಂದ್ರೋದಯ ತನಕ, ಅದರ ಮುಂದೆ ತಿಳಿಸೋಣ ಎಷ್ಟೊತ್ತಿಗೆ ಚಂದ್ರೋದಯ ಅನ್ನೋದನ್ನು ತಿಳಿಸೋಣ. ಚಂದ್ರೋದಯ ತನಕ ಸಾಧ್ಯವಾದಷ್ಟು ಉಪವಾಸವಿದ್ದು ಶ್ರೀಂ ಹ್ರೀಂ ಶ್ರೀಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರದ ಉಚ್ಚಾರವನ್ನು ಮಾಡ್ತಾ ಇವತ್ತಿನ ಕಾಲವನ್ನು ಕಳೆದು ಭಗವಂತನ ಸಾನ್ನಿಧ್ಯದಲ್ಲಿ ಅವನನ್ನು ಅರಸುವುದರಿಂದ, ಅವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಅರಸುವಂತಹ ಶಕ್ತಿ ಅವನಿಗಿರ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಸಿದ್ಧಿ ವಿನಾಯಕ ಗಣಪನನ್ನ ಪ್ರತಿ ತಿಂಗಳ ಚೌತಿಯಲ್ಲಿ ಯಾಕೆ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿ? ಅದೇ ಚೌತಿ ಅಂದ್ರೆ ಯಾಕಂದ್ರೆ ಪ್ರಾರಂಭ ಅಂತಕ್ಕಂಥದ್ದು ಆದಿ ಮತ್ತೆ ಅಂತ್ಯ ಅಂತಕ್ಕಂಥದ್ದು ಬರುತ್ತೆ. ಇದೇನಾಗುತ್ತೆ, ಪಾಡ್ಯಮಿಯಿಂದ ಆದಿಯಾಗಿ ಚತುರ್ದಶಿ ಅಂತಕ್ಕಂಥ ತಿಥಿ ಬರುತ್ತೆ. ಇದು ಶುದ್ಧದಲ್ಲಿ ಮತ್ತೆ ಬಹುಳದಲ್ಲಿ ಎರಡರಲ್ಲೂ ಬರುತ್ತೆ. ಶುಕ್ಲ ಪಕ್ಷದಲ್ಲೂ ಚತುರ್ಥಿ ತಿಥಿ ಬರುತ್ತೆ, ಕೃಷ್ಣ ಪಕ್ಷದಲ್ಲೂ ಕೂಡ ಚತುರ್ಥಿ ತಿಥಿ ಬರುತ್ತೆ. ಈ ಚೌತಿ ಅಂತಕ್ಕಂಥದ್ದು ಚತುರ್ದಶಿ ಬೇರೆ. ಚತುರ್ದಶಿ ಅಂದ್ರೆ ಹುಣ್ಣಿಮೆಗಿಂತ ಹಿಂದಿನ ದಿವಸ ಚತುರ್ದಶಿ ಅಂತೀವಿ, ಅಮಾವಾಸ್ಯೆಗಿಂತ ಹಿಂದಿನ ದಿವಸ ಚತುರ್ದಶಿ ಅಂತೀವಿ. ಪ್ರಾರಂಭದಿಂದ ಪಾಡ್ಯಮಿ, ಬಿದಿಗೆ, ತದಿಗೆ, ಚೌತಿ, ಈ 4 ಏನಪ್ಪಾ ಅಂದ್ರೆ, ಪಾಡ್ಯಮಿಗೆ ಗೌರಿ ಅಧಿಕಾರಕನಾಗಿರ್ತಾಳೆ, ಬಿದಿಗೆಗೆ ಯಮನ ಅಧಿಕಾರಕನಾಗಿರ್ತಾನೆ, ತದಿಗೆಗೆ ಚಂದ್ರನೇ ಇದು ಸೂರ್ಯನ ಅಧಿಕಾರಕನಾಗಿರ್ತಾನೆ, ಚೌತಿಗೆ ಈ ಚೌತಿ ಅಂತಕ್ಕಂಥ ತಿಥಿಗೆ ಗಣಪತಿಯ ಅಧಿಕಾರಕನಾಗಿರ್ತಾನೆ. ಆ ಗಣಪತಿಯ ಅಪವಾದಗಳೇನಪ್ಪ ಅಂದ್ರೆ, ನಾವು ಉಪವಾಸ ಇರ್ತಕ್ಕಂಥವ್ರು ಆಗ್ತೀವಿ. ಈ ಉಪವಾಸ ಇದ್ದಂಥವರು ಚಂದ್ರೋದಯ ನಂತರದಲ್ಲಿ ಊಟವನ್ನು ಮಾಡ್ತಾರೆ. ಇವತ್ತು ಆಕ್ಚುಲಿ ಇರ್ತಕ್ಕಂಥದ್ದು ರಾತ್ರಿ 9 ಗಂಟೆ 9 ನಿಮಿಷಕ್ಕೆ ಚಂದ್ರೋದಯ ಇದೆ. ಚಂದ್ರೋದಯ ಆದ್ಮೇಲೆ ಚಂದ್ರನಿಗೆ ಅರ್ಘ್ಯ ಕೊಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಒಂದು ತಟ್ಟೆಯಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟು, ನಿಂಬೆಹಣ್ಣಿನ ಮೇಲೆ ಹಾಲನ್ನು ತಗೊಂಡು, ನಮ್ಗೆ ಇರ್ತಕ್ಕಂಥ, ಯಾಕಂದ್ರೆ ಚಂದ್ರ ಮನಕ್ಕಾರಕನು. ಆ ಚಂದ್ರನ ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲೇ ನಮಗೆ ಚಂದ್ರ ಕಾಣಲ್ಲ, ಮೋಡಗಳು ಕೌದು ಬಿಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ತಟ್ಟೆಯಲ್ಲಿ, ಒಂದು ಹಿತ್ತಾಳೆ ತಟ್ಟೆ, ಸಾಧ್ಯವಾದ್ರೆ ಹಿತ್ತಾಳೆ, ತಾಮ್ರ ಅಲ್ಲ, ಹಿತ್ತಾಳೆ ತಟ್ಟೆಯಲ್ಲಿ ನಿಂಬೆಹಣ್ಣನ್ನು ಇಟ್ಟು, ನಿಂಬೆಹಣ್ಣಿನ ಮೇಲೆ ಒಂದು ಲೋಟದಲ್ಲಿ, ಸಣ್ಣದಾಗಿರ್ತಕ್ಕಂಥ ಲೋಟದಲ್ಲಿ ಓಂ ಚಂದ್ರಮಸೇ ನಮಃ ಅಂತೇಳಿ ಇದಮರ್ಘ್ಯಂ ಸಮರ್ಪಯಾಮಿ ಅಂತೇಳಿ ಅರ್ಘ್ಯ ಕೊಡ್ತಕ್ಕಂಥದ್ದು. ಅರ್ಘ್ಯ ಕೊಟ್ಟು ನಂತರ ಊಟ ಮಾಡಿದ್ರೆ ಪೂರ್ಣ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ಚಂದ್ರೋದಯ ಅಂತಕ್ಕಂಥದ್ದು ಇವತ್ತು ಇರ್ತಕ್ಕಂಥದ್ದು 9 ಗಂಟೆ 9 ನಿಮಿಷಕ್ಕೆ. 9 ಗಂಟೆ 9 ನಿಮಿಷ ನಂತರದಲ್ಲಿ ಈಗ ಯಾಕಂದ್ರೆ ತುಂಬಾ ಜನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಕೂಡ ಅಂಗಾರಕ ಚೌತಿ ಅಂದ್ರೆ ಎಲ್ಲ ಕಡೆ ಜನದ ಸಂದಣಿ ಇರುತ್ತೆ. ಹಾಗಾಗಿ ಈ ವಿಶೇಷ ದಿನದಲ್ಲಿ ಇದನ್ನ ನಾವು ಪರ್ವಕಾಲ ಅಂತ ಕರಿತೀವಿ. ಈ ಪರ್ವಕಾಲ ಅಂದ್ರೆ ಏನು, ನೀವು ಇವತ್ತು ಮಾಡುವಂತಹ ಪ್ರತಿಯೊಂದು ಧರ್ಮಪ್ರದವಾದಂತಹ ದೇವತಾ ಉಪಾಸನೆ, ದೇವತಾ ಆರಾಧನೆ 100ರಷ್ಟು ಫಲ ಕೊಡುತ್ತೆ ಅಂತಕ್ಕಂಥದ್ದು. ಸಣ್ಣದಾದಂಥ ಒಂದು ಮಾರ್ಗ ಎಷ್ಟೋ ಜನಕ್ಕೆ ಉಪಕಾರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾಕೆಂದ್ರೆ ಗಂಗೆ ಹರಿತಾ ಜಗತ್ತನ್ನ ಬೆಳಗ್ತಾಳೆ. ಅವಳು ಹುಟ್ಟಿದಂತ ಅವಳು ಮೂಲ ಕ್ಷೇತ್ರಕ್ಕೆ ಹೋದಾಗ ಇಷ್ಟೇಷ್ಟು ಸಣ್ಣಕ್ಕೆ ಹರಿಯುತ್ತೆ, ಅವಳು ಅಲ್ಲಿಂದ ಆವಿರ್ಭವಿಸ್ತಾ ಇರ್ತಾಳೆ. ಅಂತಹ ಪರಮೋತ್ತಮವಾದದ್ದು ಗಣಪತಿಯ ಮೂಲ. ಯಾಕಂದ್ರೆ ಗಣಪತಿಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಅನುಗ್ರಹ ಇದೆ. ಈ ಲೋಕಕ್ಕೆಲ್ಲ ಯಾರು ಅಧಿಕಾರಕರು? ಪಾರ್ವತಿ ಪರಮೇಶ್ವರರೇ. ವಾಗರ್ಥ ಇವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆಯೇ ಜಗತಪಿತರಂ ಮುಂದೆ ಪಾರ್ವತಿ ಪರಮೇಶ್ವರಂ ಅಂತೇಳಿ. ಆ ಪಾರ್ವತಿ ಪರಮೇಶ್ವರರ ಇನ್ನೊಂದು ಅಪರಾವತಾರ ಯಾವ್ದಪ್ಪ ಅಂದ್ರೆ ಅಮ್ಮನವ್ರದ್ದು ಶಾರದಾ. ನಾವು ಶೃಂಗೇರಿಗೆ ಹೋಗಿ, ಯಾಕಂದ್ರೆ ದಕ್ಷಿಣಾಮ್ನ ಪೀಠ ಅತ್ಯಂತ ಶ್ರೇಷ್ಠತಮವಾದಂಥ ಪೀಠ. ಎಲ್ಲ ಚತುರಾಮ್ನ ಪೀಠಗಳಲ್ಲಿ ಶೃಂಗೇರಿ ಗುರುಗಳಂದ್ರೆ ಅದೊಂದು ಮಹತ್ತರವಾದಂಥ ಒಂದು ಶಕ್ತಿಯುತವಾದಂಥ ಕ್ಷೇತ್ರ. ಚಂದ್ರಮೌಳೇಶ್ವರ ಶಾರದಾದೇವಿ ಇರ್ತಕ್ಕಂಥದ್ದು. ಆ ಶಾರದೆಯು ಕೂಡ ಗಣಪತಿಯಿಂದ ಲಿಖಿತವನ್ನು ಬರೆಸ್ತಾರಂತೆ. ಅಂದ್ರೆ ಅದಕ್ಕೋಸ್ಕರ ನಾವು ಶೃಂಗೇರಿಗೆ ಹೋಗಿ ಶಾರದಾ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ಮಾಡ್ಕೊಂಡು ಬರ್ತೇವೆ. ಅಂತಹ ಶಾರದಾಂಬೋಜೆ ವದನಾಂಬುಜೆ ಸರ್ವದಾ ಅಸ್ಮಾಕಂ ಸನಿಧಿಂ ಕ್ರಿಯಾತ್ ಅಂತೇಳಿ. ಅಂದ್ರೆ ಅಮ್ಮನವರ ಸನ್ನಿಧಾನಕ್ಕೆ ಎಷ್ಟು ನಾವು ಮಹತ್ತರವಾಗಿ ಹೋಗ್ತೀವೋ, ಇವತ್ತಿನ ದಿವಸ ಮಾಡುವಂಥ ಕೆಲಸ ಕಾರ್ಯಾದಿಗಳಲ್ಲಿ ವಿಘ್ನಾದಿಗಳ ಪರಿಹಾರ ಮಾಡತಕ್ಕಂಥ ವಿಘ್ನ ನಿವಾರಕನ ಆರಾಧನೆ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ವಿದ್ಯಾ ಬುದ್ಧಿ ಅಂತ ಬಂದಾಗ ಸರಸ್ವತಿಯ ನಂತರದಲ್ಲಿ ಗಣೇಶನಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ಹಾಗಾಗಿ ಇದರ ವಿಶೇಷತೆ ಹಾಗೆ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡೋದಾದ್ರೆ, ಅಂದ್ರೆ ನಮೋ ರಾತಪತಯೇ, ನಮೋ ಗಣಪತಯೇ, ನಮಃ ಪ್ರಮತಪತಯೇ ಅಂತ
ನಮಸ್ತೆ ಅಸ್ತು ಲಂಬೋದರ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರವರದ ಮೂರ್ತಯೇ ನಮಃ ಅಂತಕ್ಕಂಥ ಮಂತ್ರ. ಇದು ಅಥರ್ವಶೀರ್ಷದಲ್ಲಿ ಬರ್ತಕ್ಕಂಥದ್ದು. ಅವನನ್ನ ಎಲ್ಲ ರೀತಿಯಲ್ಲೂ ಕೂಡ ವರವರದ ಸರ್ವಜನಮ್ಮೇ ವಶಮನಾಯ ಅಂತಕ್ಕಂಥದ್ದು. ನೋಡಿ, ಕೇವಲ ವರವರದ ಸರ್ವಜನಮ್ಮೇ ವಶಮನಾಯ, ಎಲ್ಲ ಜನರನ್ನು ಕೂಡ ವಶವನ್ನು ಮಾಡಿಕೊಡ್ತಕ್ಕಂಥ ಶಕ್ತಿ ಗಣಪತಿಗಿದೆಯಂತೆ. ನಿಮ್ಗೇನು ವಶ ಆಗಬೇಕು? ಶಾರೀರಿಕವಾಗಿ ನಾವು ಕೆಲವು ವಶಗಳನ್ನು ಪಡ್ಕೊಳ್ತಾ ಇರ್ತೀವಿ. ಅಂದರೆ ಬಟ್ಟೆ ಶರೀರ ವಶ, ಮನಸ್ಸು ದೇಹ ವಶ ಅಲ್ವಾ, ಮಾತು ಮನುಷ್ಯನ ವಶ. ಹೀಗೆ ಈ ಪ್ರಕೃತಿ ಅಂತಕ್ಕಂಥದ್ದು ಲಯತ್ವ ಇಲ್ಲದೆ ಪ್ರಕೃತಿನೇ ಇಲ್ಲ. ಈ ಲಯತ್ವಕ್ಕೆ ಅದರಲ್ಲಿ ನಾವು ಹೋಗಿ ಲಯವಾಗುವುದು ಅಂತ. ಇದರಲ್ಲಿ ಒಂದು ಲೋಟದಲ್ಲಿ ನೀರು ಹಾಕಿ ನೀರಿಗೆ ಸಕ್ಕರೆ ಹಾಕಿದ್ರೆ ಸಕ್ಕರೆ ಕಾಣಲ್ಲ, ಅಲ್ಲಿ ನೀರು ಕಾಣುತ್ತೆ. ಅಂದ್ರೆ ಆ ಎಲ್ಲ ಶಕ್ತಿ ಅಂತಕ್ಕಂಥದ್ದು ದೇವರಿಗೆ ನಾವು ಕೊಡುವಂತಹ ಅದು ಪಾಪ ಪುಣ್ಯಾದಿಗಳ ಕರ್ಮಾದಿಗಳೇನಿದ್ದಾವೋ ಭಗವಂತನಿಗೆ ಕ್ಷಮೆ ಅವನ ಹತ್ರ ಸರ್ವತಾ ಇರುತ್ತೆ. ಅವನು ಅಭಯ ವರಪ್ರದನು ಅಂತ. ಸರಿ ಗುರುಜಿ, ಇನ್ನು ಮುಂದಿನ ವಿಚಾರದತ್ತ ಹೋಗೋದಾದ್ರೆ ಚಂದ್ರೋದಯ ಅಂತ ಬಂದಾಗ ಚಂದ್ರೋದಯದ ವಿಶೇಷತೆ ಮತ್ತು ಮಹತ್ವವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದ್ರೆ ನಾವು ಹೇಳಿದ್ಬೇಕಂದ್ರೆ ಚಂದ್ರೋದಯ ಅಂತಕ್ಕಂಥದ್ದು, ಚಂದ್ರ ಯಾಕಂದ್ರೆ ಉದಯ ಆದಾಗ ಅವನಿಗೆ ಬಲ ಜಾಸ್ತಿ ಇರುತ್ತೆ, ಬಲಾಢ್ಯನಾಗಿರ್ತಾನೆ. ಹಾಗಾಗಿ ಚಂದ್ರೋದಯದ ಸಮಯದಲ್ಲಿ ಮುಖ್ಯವಾಗಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕು. ನಾನು ಆಗ್ಲೇ ತಿಳಿಸಿದ್ದೇನೆ, ಅರ್ಘ್ಯವನ್ನ ಕೊಟ್ಟು ಈ ಅರ್ಘ್ಯ ಕೊಟ್ಟ ನಂತರದಲ್ಲಿ ಕೆಳಗಡೆ ಬಂದು ಒಂದು ದೀಪವನ್ನು ಹಚ್ಚಬೇಕು. ಎಲ್ಲಿ ಹಚ್ಚಬೇಕು? ಗಣಪತಿ, ನಾನು ಮುತ್ತಕದ ಎಲೆಯಲ್ಲಿ ಹೇಳಿದ್ದೆ, ಮುತ್ತಕದ ಎಲೆಯಲ್ಲಿತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೆ. ಅಲ್ಲಿ ಇನ್ನೊಮ್ಮೆ ಮೊದಲನೇದಾಗಿ ದೀಪ ಹಚ್ಚಿರ್ತೀರಾ, ಬೆಳಿಗ್ಗೆ ಹಚ್ಚಿರ್ತಕ್ಕಂಥದ್ದು. ಸಾಯಂ ಸಂಧ್ಯಾ ಮತ್ತೆ ಅದಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಿ ಮತ್ತೆ ಊಟ ಮಾಡಿದ್ರೆ ಖಂಡಿತ ಗಣಪತಿ ಆ ರಾತ್ರಿ ನಿಮಗೆ, ಯಾರೆಲ್ಲ ನಾನು ತಿಳಿಸಿದ ಹಾಗೆ ಈ ವ್ರತವನ್ನ ನೀವು ನಿಯಮನಿಷ್ಠವಾಗಿ ನೀವು ಮಾಡಿದ್ದೆ ಆದ್ರೆ ಖಂಡಿತ ರಾತ್ರಿ ನಿಮ್ಮ ಸ್ವಪ್ನದಲ್ಲಿ ಗಣಪತಿ ಸದೃಶನಾಗ್ತಾನೆ. ಇದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ನೀವು ಈ ರೀತಿಯಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಕನಿಷ್ಠ ನಿಮಗೆ ಆನೆ, ಯಾಕಂದ್ರೆ ನಮಗೆ ಅವನಿಗೆ ವಕ್ರತುಂಡ ಅಂತ ಕರಿತೀವಿ, ಆನೆ ಏಕದಂತನು, ಒಂದೇ ದಂತದಲ್ಲಿದ್ದಂಥವನು ಅಂತ. ಆ ಗಣಪತಿ ನಿಮಗೆ ಸ್ಫುಟತ್ವವನ್ನು ಕೊಡ್ತಕ್ಕಂಥವನಾಗ್ತಾನೆ. ಖಂಡಿತವಾಗ್ಲೂ ನಿಮಗೆ ಈ ಒಂದು ಆರಾಧನೆಯಿಂದ ಇವತ್ತಿನ ರಾತ್ರಿ ಖಂಡಿತ ನಿಮಗೆ ಗಣಪತಿ ಸದೃಶನಾಗ್ತಾನೆ, ಕನಸಿನಲ್ಲಿ ಖಂಡಿತ ಬರ್ತಾನೆ. ಇದು ಎಷ್ಟೋ ಜನ ನಿಮಗೆ ನೀವು ಅನುಭವಪೂರ್ವಕವಾಗಿ ಕಾಣ್ತಕ್ಕಂಥವ್ರಾಗ್ತೀರ. ಹಾಗಾಗಿ ಗಣಪತಿಯ ಪ್ರಾರ್ಥನೆ, ಚಂದ್ರನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಇದೆಲ್ಲ ಕಾಂಚನಾದೇವಿಯ ಪ್ರಾರ್ಥನೆ. ಈ ಪ್ರಾರ್ಥನೆಗಳ ಫಲ ಇರತಕ್ಕಂಥದ್ದು ಈ ಅಂಗಾರಕ ಚೌತಿಯ ದಿನ. ಹಾಗಾಗಿ ಈ ಅಂಗಾರಕ ಚೌತಿಯ ದಿನ ವಿಶೇಷವಾಗಿ ಪೂಜೆ ಅನುಷ್ಠಾನಾದಿಗಳನ್ನು ಮಾಡೋದ್ರಿಂದ ಮನೆಯಲ್ಲಿ ಪಂಚೋಪಚಾರ ಪೂಜೆ ಮಾಡಿದ್ರೆ ಆಯ್ತು, ಷೋಡಶೋಪಚಾರ ಮಾಡಬೇಕಂತೇನಿಲ್ಲ. ದೇವರನ್ನ ನನಗೆ ಯಾವುದು ಮಂತ್ರ ಬರಲ್ಲ ಅಂತಕ್ಕಂಥದ್ದೇನಿಲ್ಲ. ಶುದ್ಧ ನೀರದಿಂದ ತೊಳೆದು ಒಂದು ಸ್ವಲ್ಪ ಗಂಧ ಇಟ್ಟು ಒಂದು ಹೂವು ಇಟ್ಟು ದೇವರಿಗೆ ಧೂಪ ಮಾಡಿ ಒಂದು ಹಣ್ಣಿಟ್ಟು ನೈವೇದ್ಯ ಇಟ್ಟು ಮಂಗಳಾರತಿ ಮಾಡಿ, ಪರಮಾತ್ಮ ತಿಳಿದ ಮಟ್ಟಿಗೆ ಪೂಜೆ ನೀನೇ ಮಾಡಿಸಿದೆ, ನೀನೇ ಮುಗಿಸಿದೆ ಅಂತೇಳಿ ಭಗವಂತನಿಗೆ ಅರ್ಪಣೆ ಮಾಡಿ ಬಿಟ್ಟರೆ ಆಯ್ತು. ಸರಿ ಗುರುಜಿ, ಇನ್ನು ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಕಷ್ಟಹರ ಚತುರ್ಥಿಯ ಕುರಿತಂತೆ ಜೊತೆಗೆ ಪೂಜಾ ವಿಧಾನಗಳನ್ನ ಯಾವ ರೀತಿಯಾಗಿ ಅನುಸರಿಸಬೇಕು, ಹಾಗೆ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.